ರೇವಣ ಸಿದ್ದೇಶ್ವರ ಮಹಾರಾಜ ಕಿ ಶ್ರೀ ಸಿದ್ದರಾಮೇಶ್ವರ ಹಾಗೂ ಸಿದ್ದೇಶ್ವರ ಸ್ವಾಮಿಯವರ ಜಾತ್ರಾ ಮಹೋತ್ಸವದಲ್ಲಿ ವಿಶೇಷವಾಗಿ ಕುರುಬರ ಸಂಸ್ಕೃತಿಯನ್ನು ಬಿಂಬಿಸುವಂಥ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ. ಪರಸ್ಪರ ಎಲ್ಲರೂ ಬಾಂಧವರು ಒಂದು ಕಡೆ ಕೂಡಿಕೊಂಡು ಭಗವಂತನ ಸೇವೆಯನ್ನು ಮಾಡುವಂಥ ಒಂದು ವಿಶೇಷವಾಗಿರುವಂಥ ಒಂದು ಆಚರಣೆ ಇದು. ಈ ಸಂದರ್ಭದಲ್ಲಿ ಅನೇಕ ನಮ್ಮ ಗೊರಪ್ಪನವರು ವಿವಿಧ ಕಲಾ ತಂಡಗಳು ಭಾಗಿಯಾಗಿ ಸಮುದಾಯದ ಎಲ್ಲ ಬಂಧುಗಳು ಭಗವಂತನ ಸನ್ನಿಧಿಯಲ್ಲಿ ಬಂದು 2-3 ದಿನಗಳ ಕಾಲ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವಂಥದ್ದು ಒಂದು ವಿಶೇಷವಾಗಿರುವಂಥ ಒಂದು ಸಂದರ್ಭ ಅಂತ ಭಾವಿಸ್ಕೊಳ್ತೀನಿ. ಜಾತ್ರಾ ಮಹೋತ್ಸವ ಅತ್ಯಂತ ಸಂಪನ್ನ ಆಗಿದೆ, ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ವಿಶೇಷವಾಗಿ ಕಾರ್ಯಕ್ರಮ ಜರುಗಿದೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೀನಿ. ಈ ಸಂದರ್ಭದಲ್ಲಿ ಭಾಗಿಯಾಗಿರುವಂಥ ಎಲ್ಲ ಬಂಧುಗಳಿಗೆ ರೇವಣಸಿದ್ದನ ಬೀರಲಿಂಗೇಶ್ವರನ ಅನುಗ್ರಹ ಸದಾಕಾಲಿಗೆ ಆಗಲಿ ಅಂತ ಹೇಳಿ ತುಂಬುವುದರಿಂದ ಹಾರೈಸ್ತೀನಿ. ಎಲ್ರಿಗೂ ನಮಸ್ಕಾರ. ಸಿದ್ದೇಶ್ವರ ಸ್ವಾಮಿಯ ಜಾತ್ರೆಯನ್ನ ಬಹಳ ವಿಜೃಂಭಣೆಯಿಂದ ಕಳೆದ 22 ವರ್ಷಗಳ ನಂತರ ಸಿದ್ದರಾಮೇಶ್ವರ ಮತ್ತು ಸಿದ್ದೇಶ್ವರ ಜಾತ್ರೆಯನ್ನ 22 ವರ್ಷಗಳ ನಂತರ ಇವತ್ತು ನನ್ನ ಒಂದು ಕ್ಷೇತ್ರದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮನ ಆಯೋಜನೆ ಮಾಡಿಕೊಂಡಿದ್ದಾರೆ. ಇದರ ನೇತೃತ್ವವನ್ನ ಈ ಗ್ರಾಮದ ಮುಖಂಡರಾದ ಕೃಷ್ಣಣ್ಣವರು ಮತ್ತೆ ನಮ್ಮ ಪಾರ್ಟಿಯ ಬಿಜೆಪಿ ನಮ್ಮ ಜೆಡಿಎಸ್ ಪಕ್ಷದ ಟೌನ್ ಅಧ್ಯಕ್ಷರಾದ ಮುನ್ನಂಜಪ್ಪನವರ ನೇತೃತ್ವದಲ್ಲಿ ಇವತ್ತು ಬಹಳ ಯಶಸ್ವಿಯಾಗಿ ನಡೆಸಿಕೊಡ್ತಾ ಇದ್ದಾರೆ. ಜೊತೆಗೆ ಈ ಕಾರ್ಯಕ್ರಮ ಇವತ್ತು ಒಂದು ಜನಪದ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬಹಳ ಅದ್ದೂರಿಯಾಗಿ ನಡೀತಾ ಇರ್ತಕ್ಕಂಥದ್ದು. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಾರ್ವಜನಿಕರು ಇವಾಗಲೇ ಬಹಳಷ್ಟು ಸಾವಿರಾರು ಮಂದಿಯಲ್ಲಿ ಊಟ ಮಾಡ್ತಾ ಇರೋದು ಕೂಡ ವೀಕ್ಷಣೆಯನ್ನ ಮಾಡಿದ್ದೀನಿ. ಸುತ್ತಮುತ್ತ ಗ್ರಾಮಗಳಿಂದ ಇನ್ನೂ ಹೆಚ್ಚಿನ ಜನ ಸೇರಿ ಇದು ಒಂದು ಹಬ್ಬದ ವಾತಾವರಣವನ್ನ ಇವತ್ತು ತುಮಗೆರೆ ಗ್ರಾಮದಲ್ಲಿ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಈ ರೀತಿಯಾದ ಒಂದು ದೈವ ಭಕ್ತಿಯಿಂದ ಆಚರಣೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯಕ್ಕೆ ಮತ್ತು ತಾಲೂಕಿಗೆ ಮತ್ತೆ ಜಿಲ್ಲೆಗೆ ಒಂದು ಮಳೆ ಬೆಳೆ ಉತ್ತಮವಾಗಿ ಆ ಸಿದ್ದರಾಮೇಶ್ವರ ಮತ್ತು ಸಿದ್ದೇಶ್ವರ ಇಬ್ಬರೂ ಆಶೀರ್ವಾದವನ್ನು ಈ ತಾಲೂಕಿನ ಜನತೆ ಮೇಲೆ ಇರಲಿ ಅಂತ ಹೇಳಿ ಈ ಒಂದು ಹಾಲು ಮತಸ್ಥ ಸಮಾಜದ ಆ ಕುಟುಂಬಗಳು ಒಗ್ಗಟ್ಟ ಒಂದ್ ಕಡೆ ಸೇರಿ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಡ್ತಾ ಇದ್ದಾರೆ. ಈಗಾಗಲೇ ಆ ರಸ್ತೆಯನ್ನ ನಿರ್ಮಾಣ ಮಾಡಬೇಕಾಗಿತ್ತು, ಆದರೆ ಅನುದಾನವನ್ನು ಕೂಡ ಕೊಟ್ಟಿದ್ದೆ ನಾನು. ಕಾರಣಾಂತರಗಳಿಂದ ಅದೇನೋ ರಸ್ತೆಗೆ ಹಾಕೊಡೋಕ್ಕೆಲ್ಲ ಆ ಕಾಂಕ್ರೀಟ್ ರಸ್ತೆ ದೇವಾಲಯ ಸುತ್ತಮುತ್ತ ನಿರ್ಮಾಣ ಮಾಡಿದ್ದಾರೆ. ನಮ್ಮ ಮುನ್ನಂಜಪ್ಪನವರು ಬಹಳ ದೇವಸ್ಥಾನ ಅಭಿವೃದ್ಧಿ ಮಾಡಬೇಕು ಅಂತ ಬಹಳ ದಿನಗಳಿಂದ ನನ್ನ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನ ಕಾಣಲಿ. ತುಮಗೆರೆ ಏನು ಈ ಪಟ್ಟಣದಲ್ಲಿ ಇರ್ತಕ್ಕಂಥ ನನ್ನ ಸಹೋದರರು ಮತ್ತೆ ಅಣ್ಣ ತಮ್ಮದ ತಂದೆ ತಾಯಿಗಳು ನನಗೆ ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದ ಮಾಡಿ ಇವತ್ತು ಸಿದ್ದರಾಮೇಶ್ವರ ಮತ್ತು ಸಿದ್ದೇಶ್ವರ ಜಾತ್ರೆ ಬಹಳ ಯಶಸ್ವಿಯಾಗಿ ಮಾಡಿಕೊಡ್ತಾರೆ. ಎಲ್ಲರಿಗೂ ಅವರ ಕುಟುಂಬಗಳಿಗೂ ಮತ್ತೆ ಎಲ್ಲ ಈ ತಾಲೂಕಿನ ಪ್ರತಿಯೊಬ್ಬ ಕುಟುಂಬಗಳು ಒಳ್ಳೇದಾಗಲಿ ಅಂತ ನಾನು ಸಿದ್ದರಾಮೇಶ್ವರ ಮತ್ತು ಸಿದ್ದೇಶ್ವರಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತೀನಿ.